ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಇಶ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ವೆರಿ ಲಾಂಗ್ ಟೈಮ್, ಸೊ ತುಂಬಾ ಗ್ಯಾಪ್ ಕೊಟ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ. ಸೊ ನನಗೆ ಯಾವುದೇ ಕಂಟೆಂಟ್ ಸಿಗ್ತಾ ಇಲ್ಲ ನನಗೆ ವಿಡಿಯೋಸ್ ಮಾಡೋದಕ್ಕೂ. ಸೊ ಇದು ಕೂಡ ಡೈಲಿ ವ್ಲಾಗ್ ಥರ, ಡೈಲಿ ವ್ಲಾಗ್ ಮಾಡೋಣ ಅಂಥೇಳಿ ಇವತ್ತಿಂದ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಹೋಪ್ ಮಾಡೇ ಮಾಡ್ತೀನಿ ಅಂಥೇಳಿ. ಸೊ ಇವತ್ತು ಬಂದು ಟ್ಯೂಸ್ಡೇ ಆಗಿರೋದ್ರಿಂದ ನಾವು ರಾಘವೇಂದ್ರ ಮಠಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಬಂದ್ವಿ. ಸೊ ಬಂದು ಜಸ್ಟ್ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ, ಅದನ್ನು ನೆಕ್ಸ್ಟು ಹ್ಯಾಡ್ ಮಾಡ್ತೀನಿ. ಸೊ ಇವತ್ತು ನೈಟು ನನ್ನ ಫ್ರೆಂಡ್ದೊಂದು ಮದುವೆ ಇದೆ. ಸೊ ಅಲ್ಲಿ ಹೋಗಬೇಕು. ಆ್ಯಂಡ್ ಅಲ್ಲಿ ಯಾವ ಔಟ್ಫಿಟ್ ಹಾಕೋತೀನಿ ಆ್ಯಂಡ್ ನನ್ನ ಮೇಕಪ್ ಎಲ್ಲ ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ, ಹೇಗೆ ರೆಡಿ ಆಗ್ತೀನಿ ಅಂತೇಳಿ. ಇದೊಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಅಷ್ಟೇ, ಸಿಗ್ತೀನಿ. ಸೊ ನೆಕ್ಸ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗುವಾಗ ಸಿಗ್ತೀನಿ. ಸೊ ನಾನಿವತ್ತು ನನ್ನ ಫ್ರೆಂಡ್ ಮದುವೆ ಇದೆ ಅಂತ ಹೇಳಿದ್ನಲ್ವ, ಸೊ ಅವಳ ಮದುವೆಗೆ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಆರ್ಡರ್ ಮಾಡಿದ್ದೆ, ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ತೋರಿಸ್ತೀನಿ ಯಾವ ಡ್ರೆಸ್ ಹಾಕಿದ್ದು. ಈ ಥರ ಬ್ಲ್ಯಾಕ್ ಕಲರ್ ಟಾಪ್ ಬಂದು ಈ ಥರ, ಸ್ಲೀವ್ಸ್ ಈ ಥರ ಇದೆ. ಆ್ಯಂಡ್ ಪ್ಯಾಂಟ್ ಬಂದು ಈ ಥರ ಪ್ಯಾಂಟ್, ದುಪ್ಪಟ್ಟ ಬಂದು ಈ ಥರ ಬರುತ್ತೆ. ಸೊ ಐ ಥಿಂಕ್ ಈ ಡ್ರೆಸ್ಸು ನನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ. ಅದನ್ನು ಸ್ಟಿಚ್ ಮಾಡಿಸಿಲ್ಲ, ಸ್ವಲ್ಪ ಲೂಸ್ ಇದೆ ನನಗೆ. ಸ್ಟಿಚ್ ಮಾಡಿಸಿ ಹಾಕ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತೇಳಿ. ಸೊ ಇವಾಗ ನೀಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ಕೊತೀನಿ. ಈ ಕಲರ್ ಔಟ್ಫಿಟ್ಗೆ ಮ್ಯಾಚ್ ಆಗಲ್ಲ, ಸೊ ಅದಕ್ಕೆ ಬ್ಲ್ಯಾಕ್ ಹಾಕೋಣ ಅಂಥೇಳಿ ಇವಾಗ ರಿಮೂವ್ ಮಾಡ್ತೀನಿ. ಸ್ವಲ್ಪ ಮಾಡಿದ್ದೆ. ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ, ಸೊ ಅದರಿಂದ ಕಣ್ಣೆಲ್ಲ ಡಲ್ ಆಗಿಬಿಟ್ಟಿದೆ.
ಸೊ ರಿಮೂವ್ ಮಾಡಿದೆ ಫೈನಲಿ. ಸೊ ಸ್ವಲ್ಪ ಲೂಸ್ ಇತ್ತು, ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಇಷ್ಟೇ. ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಅನಿಸ್ತಾ ಇದೆ ನನಗೆ. ಯಾ, ಬನ್ನಿ ರೆಡಿ ಆಗೋಣ. ಇಯರಿಂಗ್ಸ್ ಹಾಕಿಲ್ಲ. ಆ್ಯಂಡ್ ಶಾರ್ಟ್ ಯಾವುದಾದ್ರೂ ಒಂದು ನಿಮಿಷ ತೋರಿಸ್ತೀನಿ. ಈ ಒಂದು ನೆಕ್ ಚೈನ್ ಹಾಕೋಣ ಅಂತೇಳಿ ಚೆನ್ನಾಗಿದೆ ಅಲ್ಲ. ಒಂದು ಹಾಕ್ತೀನಿ, ಜಸ್ಟ್ ಇಯರಿಂಗ್ಸ್ ಹಾಕೋತೀನಿ. ಬ್ಯಾಂಗಲ್ಸ್ ಅನ್ನೋ ಅವಶ್ಯಕತೆ ಇಲ್ಲ. ಫಸ್ಟು ನಾನು ಇನ್ನೊಂಥರ ಹಿಂಸೆ ಥರ ಆಗ್ತಿದೆ, ಆಮೇಲೆ ಹಾಕ್ಕೊತೀನಿ. ಕ್ಲಿಯರ್ ಟೈಮ್ ಆಗಿಬಿಡ್ತೀನಿ ನಿಮಿಷ. ಸೊ ಫಸ್ಟು ಟೋನರ್ ಯೂಸ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ ಸೀರಮ್ ಅಪ್ಲೈ ಮಾಡಬೇಕು. ಮಾಯ್ಶ್ಚರೈಸರ್ ಇದನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ನಂದು ತುಂಬ ಡ್ರೈ ಸ್ಕಿನ್ ಇರೋದ್ರಿಂದ ಜಾಸ್ತಿ ಬೇಕಾಗುತ್ತೆ. ಫೋರ್ತ್ ಸ್ಟೆಪ್ ಸನ್ಸ್ಕ್ರೀನ್. ಸೊ ಇಷ್ಟಾದಮೇಲೆ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಕಾಣಿಸ್ತಿದೆಯಾ? ವಿಶ್ ಕೇರ್ ಅವ್ರದ್ದು. ಫೋಕಸ್ ಆಗ್ತಾಯಿಲ್ಲ. ಸೊ ಫೋಕಸ್ ಆಗ್ತಿಲ್ಲ. ವಿಶ್ ಕೇರ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಒಂದು 5 to 6 ಮಂತಿಂದ ಯೂಸ್ ಮಾಡ್ತಾಯಿದ್ದೆ. ನನಗಂತೂ ಫುಲ್ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್. ನಾನಿವಾಗ ಏನು ಯೂಸ್ ಮಾಡಿದ್ದೆ ಒಂದು ನಿಮಿಷ. ಸೊ ನಾನಿವಾಗ ಏನೇನು ಅಪ್ಲೈ ಮಾಡಿದ್ದೀನಿ ಇಷ್ಟು ಕೂಡ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಆ್ಯಂಡ್ ಫೌಂಡೇಶನ್ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಏನಾದರೂ
ಫಂಕ್ಷನ್ಸ್ ಇದ್ರೆ ಹೇಳಿದ್ನಲ್ವಾ, ಸೊ ಫಂಕ್ಷನ್ಸ್ ಇದ್ದರೆ ಅಷ್ಟೇ, ಇಷ್ಟೇ ಸಾಕು ಅನಿಸುತ್ತೆ ಮೇಕಪ್. ಬ್ಲಷ್ ಹಾಕ್ತೀವಲ್ಲ ನೋಡಿ, ಅದರಿಂದನೇ ನಾವು ತುಂಬ ಹೈಲೈಟಾಗಿ ಕಾಣಿಸ್ತೀವಿ, ಮೇಕಪ್ ಮಾಡಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಸೊ ಈ ಲಿಬಮ್ನ ಫಸ್ಟೇ ಅಪ್ಲೈ ಮಾಡಬೇಕು. ನಾನು ಸ್ವಲ್ಪ ಮರ್ತೋಗ್ಬಿಟ್ಟೆ. ಲಿಬಮ್ ಆದಮೇಲೆ ಸ್ಕಿನ್ ಕೇರ್ ಮಾಡಿಕೊಂಡು ಲೈಕ್ ಲಿಪ್ಸ್ಟಿಕ್, ಮಸ್ಕರ, ಐಬ್ರೋ ಫಿಲ್ಲಿಂಗ್ ಆ್ಯಂಡ್ ಬ್ಲಷ್, ಹೈಲೈಟರ್ ಇಷ್ಟನ್ನು ಹಾಕಿದ್ರೆ ಮುಗೀತು ಮೇಕಪ್. ಸೊ ಅಷ್ಟನ್ನು ಹಾಕ್ಕೊಂಡು ನಾನು ಸಿಗ್ತೀನಿ. ಫುಲ್ ರೆಡಿ ಆಯಿತು. ಇಯರಿಂಗ್ಸ್ ಇದೆ ಹಾಕ್ಕೊಂಡೆ. ಇಲ್ಲಿ ಜಾಸ್ತಿ ತಂದೆಯಲ್ಲ ಇಯರಿಂಗ್ಸ್ ಎಲ್ಲ, ಮಮ್ಮಿ ಮನೇಲಿ ಇರೋದ್ರಿಂದ ಇದೊಂದಿತ್ತು, ಸೊ ಇದನ್ನೇ ಹಾಕ್ಕೊಂಡೆ. ನೆಕ್ ಚೈನ್ ನೋಡಿ, ಬ್ಲಷ್ ಆ್ಯಂಡ್ ಇಷ್ಟೇ. ಇದು ಕ್ಲಿಯರ್ ಬಿಟ್ಕೊತೀನಿ. ನೇಲ್ ಪಾಲಿಶ್ ಇವಾಗ ಹಾಕ್ಕೊಂಡೆ, ಸ್ವಲ್ಪ ಡ್ರೈ ಆಗಬೇಕು, ಅದು ನೀಟಾಗಿ ಹಾಕ್ಕೊಂಡಿಲ್ಲ. ಸೊ ಇಷ್ಟೇ. ಇವಾಗ ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆ ಹೋಗಿ ರಿಲೀಸ್ ಮಾಡೋಣ. ಸೊ ಇವಾಗ ಮೇಲೆ ಬಂದರೆ ರಿಲೀಸ್ ಮಾಡೋಣ ಅಂತೇಳಿ ಫೈನಲ್ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ.